ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ ಕಾಂಗ್ರೆಸ್ ಪ್ರೆಸ್ ಮೀಟ್ನಲ್ಲಿ 1,800 ಕೋಟಿ ಪ್ರಕರಣ ಅದು ಡೈರಿಯಲ್ಲಿ ಇತ್ತು ಅನ್ನೋದನ್ನ ಹೊರಗೆಳೆದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬರ್ತಿರುವಂತಹ ಟ್ವಿಸ್ಟ್ ಅಂಡ್ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ BS ಯಡಿಯೂರಪ್ಪನವರ ಮನೆಯಿಂದ ಆ ಡೈರಿ ಹೇಗೆ ಮಾಯ ಆಯಿತು? ಯಾರ್ದಾದ್ರೂ ಕೈವಾಡ ಇರಲೇಬೇಕಲ್ವಾ? DK ಶಿವಕುಮಾರ್ ಮನೆಗೆ ಆ ಡೈರಿ ಹೇಗೆ ಹೋಯಿತು? ಇದೀಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ನಂಬರ್ 1. ಕೆಲವೇ ಕ್ಷಣದಲ್ಲಿ ಆ ಡೈರಿ ರಹಸ್ಯವನ್ನ ಅನಾವರಣಗೊಳಿಸ್ತೀವಿ ನಾವು. ನಿಮ್ಮ ಪಬ್ಲಿಕ್ ಟಿವಿಗೆ ಆ ವ್ಯಕ್ತಿ ಏನು ಹೇಳಿಕೆ ಕೊಟ್ಟರು? BS ಯಡಿಯೂರಪ್ಪನವರಿಗೆ ಸನಿಹದಲ್ಲಿರುವವರೇ ಏನಾದರೂ ಗುನ್ನ ಇಟ್ರ? DK ಶಿವಕುಮಾರ್ ಅವ್ರ ಮನೆಗೆ ಆ ಡೈರಿ ಹೇಗೋಯ್ತು? BSY ಮನೆಯಿಂದ ಡೈರಿ ಮಾಯವಾಗಿದ್ದಾದರೂ ಹೇಗೆ? ಯಾರ ಕೈವಾಡ? ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವರೇನು ಮಾತಾಡಿದ್ರು, ಆ ವ್ಯಕ್ತಿ ಯಾರು? ಇದೆಲ್ಲವೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಕೆಲವೇ ಕ್ಷಣದಲ್ಲಿ. BS ಯಡಿಯೂರಪ್ಪನವರ ಮನೆಯಿಂದ ಡೈರಿಯನ್ನ ಅಲ್ಲಿಂದ ಮಾಯ ಮಾಡಿದ್ಯಾರು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಅದನ್ನ KS ಈಶ್ವರಪ್ಪನವರ ಆಪ್ತ ವಿನಯ್ ಅಂತಾರೆ. ಅದು ನಿಜಾನ? ನಾನವನಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ವಿನಯ್ ಕೂಡ. ಇದೀಗ ಬರ್ತಾ ಇದೆ ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಆ ಡೈರಿಯನ್ನ ಅಲ್ಲಿಂದ ಎಗರಿಸಿದ್ದವರು ಯಾರು? ಈಶ್ವರಪ್ಪನವರ ಆಪ್ತ ವಿನಯ್ ಅನ್ನೋ ಮಾತಿತ್ತು, ಆದರೆ ನಾನಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ವಿನಯ್. BJPಯ ಕೆಲ ನಾಯಕರೇ ಈ ಕೆಲಸ ಮಾಡುತ್ತಿದ್ದಾರೆ ಅನ್ನೋದು ವಿನಯ್ ಆರೋಪ. ಡೈರಿಯನ್ನ BS ಯಡಿಯೂರಪ್ಪನವರ ಆಪ್ತರೇ ಕಾಂಗ್ರೆಸ್ ನಾಯಕರಿಗೆ ತಲುಪಿಸಿದ್ದಾರೆ ಅನ್ನೋದು ಕೂಡ ಆರೋಪ ಇದೆ. ಹಾಗಿದ್ರೆ BSY ಜೊತೆಗಿದ್ದುಕೊಂಡೇ ಯಾರೋ ಖಾರ ಮಸೀತಾ ಇದ್ದಾರೆ. ಹಾಗಾದರೆ ಅವರು ಯಾರು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಈಶ್ವರಪ್ಪನವರ ಆಪ್ತ ವಿನಯ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಾಗಾದರೆ ಅವ್ರ ಮಾತೇನು ಬನ್ನಿ ಕೇಳೋಣ. ಲೋಕಸಭೆಯ ಚುನಾವಣೆಯ ಹೊತ್ತಿನಲ್ಲಿ BS ಯಡಿಯೂರಪ್ಪನವರಿಗೆ ಸೇರಿದ್ದು ಎನ್ನಲಾದ ಡೈರಿ ಬಹಿರಂಗಗೊಂಡು ಸಾಕಷ್ಟು ಒಂದು ರೀತಿ ಬಿಜೆಪಿಗೆ ಮುಜುಗರ ಉಂಟಾಗಿರ್ತಕ್ಕಂತಹದ್ದು, ಕಾಂಗ್ರೆಸ್ನಿಂದ ಟೀಕಾ ಪ್ರಹಾರಗಳನ್ನ ಎದುರಿಸುವಂತಾಗಿರ್ತಕ್ಕಂತಹದ್ದು. ಅಸಲಿಗೆ ಯಡಿಯೂರಪ್ಪನವರ ಮನೆಯಿಂದ ಈ ಡೈರಿ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದ್ದಾದ್ರೂ ಹೇಗೆ? ಹೀಗೆ ಹಲವಾರು ಪ್ರಶ್ನೆಗಳು ಸಹ ಉಟ್ಕೊಳ್ತಿರ್ತಕ್ಕಂತಹದ್ದು. ವಿನಯ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲಿಗೆ ಈಗಾಗಲೇ ವಿಚಾರ ಗೊತ್ತಾಗಿರಬಹುದು, ಯಡಿಯೂರಪ್ಪನವರಿಗೆ ಸೇರಿದ್ದು ಎನ್ನಲಾದಂತಹ ಡೈರಿ ಬಹಿರಂಗಗೊಂಡಿರ್ತಕ್ಕಂತಹದ್ದು. ಅದಕ್ಕೆ ಆ ಒಂದು ಡೈರಿ ಈಗಾಗಲೇ ಸಾಕಷ್ಟು ಕೋಲಾಹಲವನ್ನು ಉಂಟು ಮಾಡಿರ್ತಕ್ಕಂತಹದ್ದು. ನಾನು ನಿನ್ನೆ ಅದನ್ನೆಲ್ಲ ಮಾಧ್ಯಮಗಳಲ್ಲಿ ನೋಡಿದೆ. ನಾನು ನಿನ್ನೆ ಒಂದು ನಮ್ಮ ಸ್ನೇಹಿತರ ತಾಯಿ ತೀರ್ಕೊಂಡಿದ್ರು, ಅದು ಆ ಕಾರ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ಟಿವಿಲಿ ಬರ್ತಾ ಇದೆ ಅಂತ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು. ಅದಕ್ಕೆ ಅದು ಅವ್ರವ್ರದ್ದು ವೈಯಕ್ತಿಕ ವಿಚಾರ, ಏನೇನಾಗಿದೆ ನನಗೆ ಗೊತ್ತಿಲ್ಲ, ಹಂಗಾಗಿ ಇರ್ಬೋದು ಅಂತ ನಾನು ಸುಮ್ಮನೆ. ಯಾಕಂದರೆ ಇತ್ತೀಚೆಗೆ ಒಂದು ಆಡಿಯೋ ರಿಲೀಸು ಆಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಮತ್ತು ಇದು ಯಾವುದೋ ಒಂದು ಡೈರಿ ಏನೋ ಮಾಡ್ಕೊಂಡು ಸಿಗಾಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇಲ್ಲ. ಸರ್, ಆ ಒಂದು ಡೈರಿ ಏನಿದೆ ಈಗ ಬಹಿರಂಗಗೊಂಡಿದೆ, ಆ ಒಂದು ಡೈರಿಯನ್ನ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೆ ವಿನಯ್ ಅನ್ನೋ ಮಾತುಗಳು ಕೇಳ್ಬರ್ತಿರ್ತಕ್ಕಂಥ. ಒಂದು, ಆ ಡೈರಿ ಎಲ್ಲಿದೆ ಅನ್ನೋದೇ ನನಗೆ ಗೊತ್ತಿಲ್ಲ ಒಂದು. ಮತ್ತು ಆ ಡೈರಿಗೂ ನಮಗೂ ಸಂಬಂಧನೇ ಇಲ್ಲ. ನಾನೇ ಆ ಡೈರಿ ನೋಡಿಲ್ಲ. ಸೊ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಅದಕ್ಕೆ ಅರ್ಥನೇ ಇಲ್ಲ.
ಯಾಕಂದರೆ ನೋಡಿ, ನನಗೆ ಕಿಡ್ನ್ಯಾಪ್ ಪ್ರಯತ್ನ ಮಾಡಿಸಿದ್ದು ಇದೇ ಯಡಿಯೂರಪ್ಪ ಅವರ PA ಸಂತೋಷ್. ಅದರಲ್ಲೇನು ಎರಡು ಮಾತಿಲ್ಲ, ಡೌಟೇ ಇಲ್ಲ. ಓಕೆ, ಅದರಲ್ಲಿ ಸಂತೋಷ ನಾನು ಮಾಡಿಸಿದ್ದು. ಅದಾದ ನಂತರ ಮುಂದಿನ ಬೆಳವಣಿಗೆ ನಾನು ಅದರ ವಿರುದ್ಧ ಹೋರಾಟ ಮಾಡಿಕೊಂಡು, ನಾನು ಇವತ್ತೂ ಸಹ ಮೊನ್ನೆ CCBಗೆ ಕೇಸ್ ಹ್ಯಾಂಡ್ ಓವರ್ ಆದಮೇಲೆ ಎಲ್ಲ ವಿಚಾರಣೆ ಶುರುವಾದ ನಂತರ ಮತ್ತೆ ಇದೇ ಸಂತೋಷು CCB ಹ್ಯಾಂಡ್ ಓವರ್ ಆಗಿರೋದ್ರ ಬಗ್ಗೆ ಪ್ರಶ್ನೆ ಮಾಡಿ ಹೈಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಸೊ ನಮ್ಮದು ಈ ಒಂದು ಲೈನಲ್ಲಿ ನಾನು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಏನು ಬೇಕು ಅದ್ರ ಪ್ರಕಾರ ನಾನು ನ್ಯಾಯಯುತವಾಗಿ ಹೋರಾಟ ಮಾಡ್ಕೊಂಡಿದ್ದೀನಿ. ಈ ಮಧ್ಯದಲ್ಲಿ ಇದು ಯಾವುದೋ ಡೈರಿ ಸಿಕ್ಕಿದೆ, ಅದು ಅವ್ರಿಗೆ ಕೊಟ್ಟೆ. ನಾನು ಎಲ್ಲಿ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಇವತ್ತಿಗೂ DK ಶಿವಕುಮಾರನ್ನ ಭೇಟಿನೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಒಂದು. ಎರಡನೇದು, ಈ ಡೈರಿಗೂ ನಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನನಗೆ ಕಿಡ್ನ್ಯಾಪ್ ಪ್ರಯತ್ನ ನಡೆಸಿರೋದು, ಕಿಡ್ನ್ಯಾಪ್ ಹಣಕ್ಕೆ ಸುಪಾರಿ ಕೊಟ್ಟಿದ್ದಾಗಲಿ ಮತ್ತೊಂದಾಗಲಿ ಅದು ಸಂತೋಷ. ಅದು ಯಾಕೆ ಮಾಡ್ದ ಅಂತೇಳಿ ಆ ಸಂತೋಷ ಬಾಯ್ಬಿಡಬೇಕು. ಬಹುಶಃ ಅವನು ಆ ಮೊಬೈಲು 4 ಮೊಬೈಲು ಅವನ್ನ ಪೊಲೀಸ್ನವರು ಹ್ಯಾಂಡ್ ಓವರ್ ಮಾಡುವಂಥ ಕೋರ್ಟೇ ಆರ್ಡರ್ ಆಗಿದೆ, ನೀನು ಪೊಲೀಸ್ನ ಮೊಬೈಲ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ. ಆದರೆ ಈ ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಅಂದರೆ, 4 ಮೊಬೈಲ್ನ ಡಸ್ಟ್ಬಿನ್ ಒಳಗೆ ಎಸ್ತಿದ್ದೀನಿ ಅಂತೇಳಿ ಹೇಳಿಕೆ ಕೊಡ್ತಾನೆ ಅವನು ಸಂತೋಷ. ಡಸ್ಟ್ಬಿನ್ ಒಳಗೆ ಎಸ್ತೀನಿ, ಡಸ್ಟ್ಬಿನ್ನ ಮಾಜೂರು ಮಾಡ್ಕೊಳ್ಳೋಗಿ ಅಂತೇಳಿ ಮಾಜೂರು ಮಾಡಿಸ್ತಾರೆ. ಇದು ಯಡಿಯೂರಪ್ಪರಿಗೆ ಅವೆಲ್ಲ ಗೊತ್ತಾಗೋದಿಲ್ವಾ? ಏನು ಅದೇನೋ 500 ರೂಪಾಯಿ 1000 ರೂಪಾಯಿ ಮೊಬೈಲ್ಗಳ 60,000 70,000 ಲಕ್ಷ ರೂಪಾಯಿ ಮೊಬೈಲ್ನ ಡಸ್ಟ್ಬಿನ್ ಒಳಗೆ ಹಾಕಿದ್ದೀನಿ ಅಂತ ಹೇಳಿಕೆ ಕೊಡ್ತಾನೆ. ಎಲ್ಲೋ ಒಂದು ಕಡೆ ಇದೆಲ್ಲ ಅವರ ಆಪ್ತ ಬಳಗದಲ್ಲೇ ಏನೋ ಒಂದು ಕುತಂತ್ರ ನಡ್ಕೊಂಡು ಈ ಮಟ್ಟಿಗೆ ಏನೋ ಆಗಿದೆ ಅಷ್ಟೇ. ಬಿಟ್ಟರೆ ನಮಗೂ ಆ ಡೈರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಈಗ ಸಂತೋಷ್ ನಿಮ್ಮ ಕಿಡ್ನಾಪ್ ಯತ್ನಕ್ಕೆ ಒಂದು ಕೈ ಹಾಕ್ತಂತಹ ಸಂದರ್ಭದಲ್ಲಿ ನಿಮ್ಮ ಬಳಿ ಇದ್ದಂತಹ ಒಂದು ಡೈರಿ ಏನಿತ್ತು ಅದನ್ನು ಪಡೆದುಕೊಳ್ಳೋದಕ್ಕೋಸ್ಕರ, ಮೊಬೈಲ್ ಅನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಕಿಡ್ನಾಪ್ ಅನ್ನ ಮಾಡ್ತಾರೆ ಅಂತ ಹೇಳಿ ನೀವೇ ಸಾಕಷ್ಟು ಜನರ ಬಳಿ ಹೇಳ್ಕೊಂಡಿದ್ರಿ. ಈ ಬಗ್ಗೆ ಮಾಧ್ಯಮಗಳಲ್ಲಿ ಕೂಡ ವರದಿಯಾಗಿತ್ತು. ಇದೀಗ ಡೈರಿ ಸಿಕ್ಕಿರೋದ್ರಿಂದ ಒಂದ್ ರೀತಿ ಲಿಂಕ್ ಬರ್ತಿರ್ತಕ್ಕಂಥದ್ದು. ಬಟ್ ಈ ಡೈರಿ ಹೇಳ್ತೀನಲ್ಲ, ಅದನ್ನ ಈ ಡೈರಿಗೂ ನಮಗೂ ನಾನು ನೋಡಿಲ್ಲ, ನನಗೆ ಅದು ಎಲ್ಲಿದೆ ಅನ್ನೋದಾಗಲಿ ಮತ್ತೊಂದಾಗಲಿ ನನಗೆ ಸಂಬಂಧವೇ ಇಲ್ಲ. ಅದು ಸುಮ್ಮನೆ ಅನ್ನೆಸರಿಯಾಗಿ ಸಂತೋಷ್ ಇದಕ್ಕೋಸ್ಕರ ಅದಕ್ಕೋಸ್ಕರ ಮಾಡಿಸ್ತಾ ನನ್ನ ಪ್ರಕಾರ ಹೆಂಗೆ ಬರಬೇಕದು ಅಲ್ವಾ? ನೀವು ಮತ್ತೆ ಸಂತೋಷ್ ನಿಮ್ಮಿಬ್ಬರ ಒಡನಾಟ ತುಂಬಾ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಆ ಡೈರಿ ನಿಮ್ಮ ಬಳಿ ಇತ್ತು, ಆ ಒಂದು ಡೈರಿ ಪಡೆದುಕೊಳ್ಳೋದಕ್ಕೋಸ್ಕರ ಅಂತೇಳಿ ನಿಮ್ಮನ್ನ ಕಿಡ್ನಾಪ್ ಮಾಡಿಸಿರೋದು, ಈ ರೀತಿಯ ಮಾತುಗಳು. ಈಗ ನಿನ್ನೆ ಅವರೇ ಹೇಳಿದ್ದಾರೆ ಆ ಡೈರಿ ನಮಗೆ ಸಂಬಂಧನೇ ಇಲ್ಲ ಅಂತ. ಓಕೆ, ಮತ್ತೆ ಅವರೇ ಹೇಳಿದ್ದಾರೆ ಅದು ಆಲ್ರೆಡಿ ಹಿಂದೆ ಕೇಸ್ ವಿಚಾರಣೆಯಾಗಿ ಆ ಡೈರಿಗೂ ನಮಗೂ ಸಂಬಂಧ ಏನೋ IT ಅವರು ನಮಗೆ ಅದ್ರದ್ದು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ. ಸೊ ಅದು ಅವ್ರದ್ದೇ ಸಂಬಂಧ ಇಲ್ಲ ಅಂತಂದಮೇಲೆ ಸಂತೋಷನಾದ್ರೆ ಯಾಕಿರುತ್ತೆ? ಒಂದು ಸಂತೋಷ್ ನನಗೆ ಯಾಕೆ ಕೊಡ್ತಾನೆ ಅದನ್ನು ಅಲ್ವಾ ಪ್ರಶ್ನೆ? ಸೊ ಅದು ನನಗೆ ಇದೇ ಕೇಳ್ತಿರೋದು. ಅವ್ನು ನನ್ನ ಹತ್ರ ಕೊಡೋದು, ನಾನು ಇಟ್ಕೊಳ್ಳೋದು ಏನು ಸಂಬಂಧ ಏನಿದೆ ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಮತ್ತು ಊಹಾಪಗಳು ಅದು ಹಂಗಂತೆ ಹಿಂಗಂತೆ ಹಂಗಂತೆ ಅಂತ ಹೇಳ್ಬೋದು. ಸರಿ, ಇವರು ಈಗ ಕಾಂಗ್ರೆಸ್ನವ್ರು ಏನು ನೆನ್ನೆ ಡೈರಿ ಬಿಡುಗಡೆ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿದ್ದಾರೆ ಅಂತ ಏನು ಹೇಳ್ತಿರಲ್ಲ, ಅದು ಒರಿಜಿನಲ್ ಡೈರಿ ಎಲ್ಲಿದೆ? ಈಗ ಅವ್ರ ಹತ್ರ ಕೊಟ್ಟಿದ್ದೆ ಅಂದಮೇಲೆ ಅವ್ರು ತಿರಬೇಕು ಒಂದು. ಮತ್ತು ಒಂದು ಯಾವುದೇ IT ರೈಡ್ ಆದಂಥ ಸಂದರ್ಭದಲ್ಲಿ ಅವ್ರ ಮನೆಯಿಂದ ವಶಪಡಿಸ್ಕೋತಾರಲ್ಲ, ಅದಕ್ಕೆಲ್ಲ ರೀತಿಯಲ್ಲೂ ಒಂದು ನೋಟ್ ಮಾಡಿ ಅದರದ್ದು ದಾಖಲಾತಿಗಳನ್ನ ಎಂಟ್ರಿ ಮಾಡಿ ಇವ್ರ ಹತ್ರನೂ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿರ್ತಾರೆ. ಯಾರ ಮನೆ ರೈಡ್ ಆಗಿರುತ್ತೆ ಅವ್ರ ಕಡೆಯಿಂದ ಏನೇನು ನಿಮ್ಮಿಂದ ರೈಡ್ ಮಾಡಿದ್ದೀವಿ, ಏನೇನು ನಾವು ವಶಪಡಿಸ್ಕೊಂಡಿದ್ದೀವಿ ಅದನ್ನು ಸಿಗ್ನೇಚರ್ ಮಾಡಿಸಿ, ಅದನ್ನು ಮಾಜೂರು ಮಾಡಿ ಸಿಗ್ನೇಚರ್ ಮಾಡಿಸಿ ತೊಗೊಂಡೋಗಿರ್ತಾರಲ್ಲ, ಆ ಮಾಜೂರು ಪಟ್ಟಿಯಲ್ಲಿ ಇದಿರಬೇಕಲ್ಲ. ಹಾಗಾದರೆ ನಿಮಗೆ ಯಾರ ಮೇಲೆ ಅನುಮಾನ ಅಂತೇಳಿ ಈ ಒಂದು ಡೈರಿ ಲೀಕ್ ವಿಚಾರ ಯಾವ ಮೂಲದಿಂದ ಆಗಿದೆ ಅಂತೇಳಿ? ನನಗೆ ಡೈರಿ ಬಗ್ಗೆನೇ ಮಾಹಿತಿ ಇಲ್ಲ. ಸೊ ನನಗೆ ಇದ್ರ ಬಗ್ಗೆ ಸಂಬಂಧ ಇಲ್ಲ, ಅನುಮಾನ ಪಡ್ಕೊಳ್ಳೋದ್ರಿಂದ ನನಗೇನು ವಿಷಯನೇ ಇಲ್ಲ. ಇದು ಏನಕ್ಕೋ, ಅದು ಏನು ಫ್ಯಾಬ್ರಿಕೇಟೆಡೋ ಮತ್ತೊಂದು, ಅದು ಅವರು ಬರೆದಿರೋದೇ ನಿಜನೋ ಅಥವಾ ಇವ್ರು ಕೊಟ್ಟಿರೋದೇ ನಿಜನೋ, TV ಬಂದಿರೋದೇ ನಿಜನೋ, ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಲ್ರೆಡಿ ಅದ್ರ ಬಗ್ಗೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ಅದು ಅವರು ಹೋರಾಟ ಮಾಡ್ತಾರೆ. ನನ್ನ ಹೋರಾಟ ನಂದೇನಿದೆ, ಕಿಡ್ನ್ಯಾಪ್ ಪ್ರಯತ್ನ ಮಾಡಿಸಂಥ ಸಂತೋಷ ನೋಡಿ. ಇವತ್ತು ಏನಾದರೂ ಯಡಿಯೂರಪ್ಪ ಈ ಪರಿಸ್ಥಿತಿ ಬರೋಕ್ಕೆ ಅವರೇ ಆ ಪಕ್ಕದಲ್ಲೊಂದು ದೊಡ್ಡ ಶನಿನೇ ಇಟ್ಕೊಂಡಿದ್ದಾರೆ. ಆ ಶನಿ ಪ್ರಭಾವ ಇವರಿಗೆ ಅದೆಲ್ಲ ಎಫೆಕ್ಟ್ ಹೊಡಿತಾ ಇದೆ. ಇವ್ರು ಇನ್ನೂ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ವಹಿಸ್ಕೊಳ್ಳಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಇದೇ ರೀತಿಯಾದಂಥ ಮಾನಸಿಕವಾಗಿ ಕಷ್ಟ ಅನುಭವಿಸ್ತಲೇ ಇರ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಬಟ್ ಇದು ಏನು ವಿಷಯಕ್ಕೆ ಯಾಕೆ ಬಂತು ಡೈರಿ, ಏನು ಎಲ್ಲಿಂದ ಬಂತು ಅದಂತೂ ನಾವು ಅನುಮಾನ ಪಡೋದಕ್ಕೆ ನಮಗೆ ಅದು ಗೊತ್ತೇ ಇಲ್ಲ, ಬೇಸಿಕ್ಕೇ ಗೊತ್ತಿಲ್ಲ ಅಂತ ನಾವು ಯಾರ ಮೇಲೆ ಅನುಮಾನ ಪಡ್ಕೊಳ್ಳೋಣ, ಅದು ಪ್ರಶ್ನೆನೇ ಇಲ್ಲ. ಓಕೆ, ಥ್ಯಾಂಕ್ ಯು. ಇದು ಈಶ್ವರಪ್ಪರವರ ಆಪ್ತ ವಿನಯ್ ಹೇಳ್ತಿರ್ತಕ್ಕಂಥ ಮಾತು. ಡೈರಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ, ಆ ಡೈರಿ ಹೇಗೆ ಲೀಕ್ ಆಯ್ತು ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ಅವರು ಇಲ್ಲ ನಂದಲ್ಲ ಅಂತ ಹೇಳ್ತಿದ್ದಾರೆ, ಇಲ್ಲ ಇವ್ರದ್ದು ಇದು ಅಂತೇಳಿ ಸೂಕ್ತವಾದಂತಹ ತನಿಖೆ ನಡೆದಂತಹ ಸಂದರ್ಭದಲ್ಲಿ ಅಸಲಿ ವಿಚಾರ ಬೆಳಕಿಗೆ ಬರಬಹುದು ಅನ್ನೋ ಮಾತನ್ನ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.
ಇದೀಗ ಈ ಆರೋಪಗಳೆಲ್ಲೂ ಕೂಡ ಸುಳ್ಳು ಅಂತ ಯಡಿಯೂರಪ್ಪನವರು ಕೂಡ ಟ್ವೀಟ್ ಮಾಡಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಒಂದು ಡೈರಿ ಪ್ರತಿಯಲ್ಲಿ ಗಡ್ಕರಿ ಮಗನ ಮದುವೆಗೆ ಕೊಟ್ಟಿದ್ದು 1000 ಕೋಟಿ ಅಂತಾರೆ. ಇನ್ನೊಂದು ಡೈರಿ ಪ್ರತಿಯಲ್ಲಿ ಗಡ್ಕರಿ ಮಗನ ಮದುವೆ ಕೊಟ್ಟಿದ್ದು 10 ಕೋಟಿ ಅಂತಾರೆ. ಇದೆಲ್ಲ ಶುದ್ಧ ಸುಳ್ಳು. ಎರಡೂ ಫೋಟೋವನ್ನು ಹಾಕಿ ಟ್ವೀಟ್ ಮಾಡಿದ್ದಾರೆ BS ಯಡಿಯೂರಪ್ಪನವರು. ಇದೀಗ ಬರ್ತಾ ಇದೆ ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಇದು ನನ್ನ ತೇಜೋವಧೆಗೆ ಎದುರಾಳಿಗಳು ತುರಾತುರಿಯಲ್ಲಿ ಮಾಡ್ತಿದ್ದಂತಹ ಪಿತೂರಿ, ಸುಳ್ಳು ಡೈರಿ ಇದು. ಅದನ್ನು ಆ ರಹಸ್ಯವನ್ನು ಬಯಲು ಮಾಡ್ತಿದ್ದೀನಿ ಅಂತ BS ಯಡಿಯೂರಪ್ಪನವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಟ್ವೀಟ್ ಮಾಡಿದ್ದಾರೆ. ಆ ಎರಡೂ ಫೋಟೋವನ್ನು ಹಾಕಿ ಇದು ಶುದ್ಧ ಸುಳ್ಳು. ಇಲ್ಲೇ ನೋಡಿ, ಒಂದು ಪ್ರತಿನಲ್ಲಿ ಗಡ್ಕರಿ ಮದುವೆಗೆ ಕೊಟ್ಟಿದ್ದು 1000 ಕೋಟಿ ಅಂತ ಬರೀತಾರೆ. ಇನ್ನೊಂದು ಡೈರಿ ಪ್ರತಿಯಲ್ಲಿ ಗಡ್ಕರಿ ಮದುವೆಗೆ ಕೊಟ್ಟಿದ್ದು 10 ಕೋಟಿ ಅಂತ ಬರೀತಾರೆ. ಎಲ್ಲಿದೆ ರೀ ಇದು? ಶುದ್ಧ ಸುಳ್ಳು. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅಲ್ಲಿರುವಂಥ ಸಿಗ್ನೇಚರ್ ವೇರಿ ಆಗ್ತಿಲ್ಲ. ಎಲ್ಲ ಸುಳ್ಳಿನ ಕಂತೆ. ಎಲೆಕ್ಷನ್ ಟೈಮ್ನಲ್ಲಿ ಈ ಸುಳ್ಳಿನ ಕಂತೆ ನನ್ನ ತೇಜೋವಧೆ ಮಾಡೋಕೆ ಅಂತಲೇ ತುರಾತುರಿಯಲ್ಲಿ ಪಿತೂರಿ ನಡೆಸ್ತಿದ್ದಾರೆ ಅಂತ ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ದಾರೆ. ಫೇಕ್ ಡೈರಿ ವರ್ಸಸ್ ಒನ್ ಮೋರ್ ಎಡಿಟೆಡ್ ಫೇಕ್ ಡೈರಿ ಅಂತ ಬರೀತಾರೆ. ಫೇಕ್ ಡೈರಿ ಸೇಸ್ 1000 crores ಫಾರ್ ಶ್ರೀ ಗಡ್ಕರಿ ಸನ್ಸ್ ವೆಡ್ಡಿಂಗ್ ಅಂತ ಅಲ್ಲೂ ಕೂಡ ಮೆನ್ಷನ್ ಮಾಡ್ತಾರೆ. ಇನ್ನೊಂದರಲ್ಲಿ 100 ಕೋಟಿ ಅಂತ ಮೆನ್ಷನ್ ಮಾಡ್ತಾರೆ. ಎರಡೂ ಫೋಟೋವನ್ನು ಹಾಕಿ ಟ್ವೀಟ್ ಮಾಡಿದ್ದಾರೆ BS ಯಡಿಯೂರಪ್ಪನವರು ತಮ್ಮ ಟ್ವೀಟ್ ಅಕೌಂಟಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಆ ಡೈರಿಗೆ ಸಂಬಂಧಪಟ್ಟ ಹಾಗೆ 1800 ಕೋಟಿ ಡೈರಿಗೆ ಸಂಬಂಧಪಟ್ಟ ಹಾಗೆ ಇದೀಗ BS ಯಡಿಯೂರಪ್ಪನ ಒಂದು BJP ಕೂಡ ಸ್ಪಷ್ಟನೆ ಕೊಡ್ತಾ ಇದೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡಬೇಕು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಪ್ರೆಸ್ ಮೀಟಲ್ಲಿ ಕೂಡ ಆರೋಪ ಮಾಡ್ತಿದ್ರು ಪ್ರತಿ ಹಾಳೆಯಲ್ಲಿ ಯಡಿಯೂರಪ್ಪನವರ ಸಿಗ್ನೇಚರ್ ಇದೆ ಅಂತ. ಆದರೆ ಡೈರಿಯಲ್ಲಿರೋದು ಯಡಿಯೂರಪ್ಪನವರ ಸಹಿ ಅಲ್ಲವೇ ಅಲ್ಲ. ಡೈರಿಯಲ್ಲಿರುವ ಸಹಿಗೂ ಯಡಿಯೂರಪ್ಪನವರು ಹಾಕುವಂಥ ಸಹಿಗೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನೇನು ಅಂತ ಇಂಚಿಂಚು ಮೆನ್ಷನ್ ಮಾಡಿ ಪಾಯಿಂಟ್ಔಟ್ ಮಾಡಿದ್ದಾರೆ. ಅಸಲಿ ಮತ್ತು ನಕಲಿ ಸಹಿಗೂ ವ್ಯತ್ಯಾಸ ಹೇಳಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು BS ಯಡಿಯೂರಪ್ಪನವರ ಅಸಲಿ ಸಹಿ ಈಗ ನೀವು ನೋಡ್ತಾ ಇರೋದು ಎಲ್ಲೆಲ್ಲಿ ಹೇಗೆಲ್ಲ ಇದೆ, ಮತ್ತು ನಕಲಿ ಸಹಿ ಎಲ್ಲೆಲ್ಲಿ ಹೇಗಿದೆ, ಯಾವ್ಯಾವ ಆಯಾಮದಲ್ಲಿ ವ್ಯತ್ಯಾಸಗಳು ದೊಡ್ಡ ಮಟ್ಟದಲ್ಲಿದೆ ಅನ್ನೋದನ್ನು ಕೂಡ ಎರಡನ್ನೂ ಹಾಕಿ ಅವರು ಕೂಡ ಇದಕ್ಕೆ ಸ್ಪಷ್ಟನೆ ಕೊಡ್ತಿದ್ದಾರೆ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ರವೀಶ್. ಗುಡ್ ಮಾರ್ನಿಂಗ್ ಹರೀಶ್. ಈ ಆರೋಪ ಪ್ರತ್ಯಾರೋಪವನ್ನು ನೋಡ್ತಿರುವ ಜನಗಳಿಗೆ ಯಾವಾಗಲೂ ಬೇಕಾಗಿರೋದು ಇದ್ರ ಎಂಡ್ ಏನೋ, ಯಾರ್ದೋ ಒಬ್ರದ್ದು ಎಸ್ಸು ಯಾರೋ ಒಬ್ರದ್ದು ನೋ, ರೈಟ್ ಟು ರಾಂಗು ಗೊತ್ತಾಗಬೇಕು. ಬಟ್ ಇದು ಹೆಂಗೆ ರಾಜಕಾರಣ ಎಲೆಕ್ಷನ್ ಟೈಮ್ನಲ್ಲಿ ಹಿಂಗೆ ನೋಡ್ಕೊಂಡು ಕೂತಿರೋದ ನಾವು? ಹರೀಶ್, ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಕೆಸರೆ ರಚಾಟದ ರಾಜಕಾರಣಕ್ಕೆ ಮಾತ್ರ ಈ ಒಂದು ಡೈರಿ ರಹಸ್ಯಗಳು ಸೀಮಿತವಾಗ್ಬಿಟ್ಟಿದೆಯಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜನಸಾಮಾನ್ಯರು ಕೂಡ ಇದೇ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರೋದು. ಯಾಕೆಂದ್ರೆ ಅವ್ರು ಇವ್ರ ಮೇಲೆ ಆರೋಪ ಮಾಡ್ತಾರೆ, ಇವ್ರು ಆರೋಪ ಮಾಡ್ತಾರೆ. ಆದ್ರೆ ಅಂತಿಮವಾಗಿ ಯಾವುದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಸಿಗೋದಿಲ್ಲ, ಮತ್ತೆ ತಾರ್ಕಿಕ ಅಂತ್ಯಕ್ಕೂ ಕೂಡ ಅದನ್ನ ತೆಗೆದುಕೊಂಡು ಹೋಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಕಾಂಗ್ರೆಸ್ ರಿಲೀಸ್ ಮಾಡಿರ್ತಕ್ಕಂತ ಡೈರಿ ಏನಿದೆ ಇದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಲೋಕಪಾಲ್ಗೆ ಇದನ್ನ ದೂರನ್ನು ಕೂಡ ಕೊಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಅದಾದ ಬಳಿಕ ಇದುವರೆಗೂ ಕೂಡ ಯಾವುದೇ ರೀತಿಯ ದೂರು ಕೂಡ ದಾಖಲಾಗಿಲ್ಲ.
ಇನ್ನೊಂದೆಡೆ ಈಗಾಗಲೇ ಇದಕ್ಕೆ ಸ್ಪಷ್ಟೀಕರಣ ಕೊಡೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೂಡ ಒಂದ್ ರೀತಿಯಲ್ಲಿ ನಿನ್ನೆಯೂ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ರು. ಅಂದ್ರೆ ಆ ಸಹಿ ನಂದಲ್ಲ, ನಕಲಿ ಸಹಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಡೈರಿಯೂ ಕೂಡ ನಂದಲ್ಲ ಅಂತಾನು ಕೂಡ. ಈಗ ಮತ್ತೆ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತೆ ಯಡಿಯೂರಪ್ಪನವರು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಗಡ್ಕರಿ ಅವರ ಮದುವೆಗೆ ಮೊದಲು 1000 ಕೋಟಿ ಅಂತ ಮೆನ್ಷನ್ ಆಗುತ್ತೆ, ಅದಾದ ಬಳಿಕ 10 ಕೋಟಿ ಅಂತ ಆಗುತ್ತೆ. ಹಾಗಾಗಿ ಫೇಕ್ ಡೈರಿ ವರ್ಸಸ್ ಒಂದ್ ರೀತಿಯಲ್ಲಿ ಎಡಿಟೆಡ್ ಫೇಕ್ ಡೈರಿ ಅಂತಾನು ಕೂಡ ಟ್ವೀಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಶರದ್ ಪವಾರ್ ಅವರಿಗೆ 2009 ಜುಲೈನಲ್ಲಿ ಬರೆದಿರ್ತಂತ ಲೆಟರ್ ಅನ್ನು ಕೂಡ ಅದನ್ನ ಇದು ಮಾಡಿ ಟ್ವೀಟ್ ಮಾಡಿ ಅದ್ರ ಜೊತೆಗೆ ಈಗ ಯಡಿಯೂರಪ್ಪನವ್ರ ಸಹಿ ಇರ್ತಕ್ಕಂಥದ್ದು ಜೊತೆಗೆ ಡೈರಿಯಲ್ಲಿ ಇರ್ತಕ್ಕಂಥ ಸಹಿ ಇರ್ತಕ್ಕಂಥದ್ದು ಮಾರ್ಕ್ ಮಾಡಿಯೂ ಕೂಡ ಇದು ಸಹಿ ನಮ್ದೇ ಅಲ್ಲ ಅನ್ನೋದನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆದ ನಂತರ ಗೊತ್ತಾಗುತ್ತೆ. ಹಾಗಾಗಿ ಇವರು ದೂರು ಕೊಡೋದಕ್ಕೂ ಕೂಡ ರೆಡಿ ಇರೋದಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜಕೀಯ ಕೆಸರೆರಚಾಟಕ್ಕೆ ಚುನಾವಣೆಗೆ ಮಾತ್ರ ಸೀಮಿತವಾಗಿ ಬಿಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹರೀಶ್, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸೇಷನ್ ಅವರು ಇದು ಅವ್ರ ಸಿಗ್ನೇಚರ್ ಅಲ್ಲ ಅಂತ ಹೇಳಿದ್ದು ಒಂದ್ ರೀತಿ ಬಿಜೆಪಿಗೆ ಬಲ ಬಂತ ಅದು? ಖಂಡಿತವಾಗಿಯೂ ಕೂಡ ಅದೇ ವಿಚಾರವನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಹೇಳಿದ್ರು, ಅಂದ್ರೆ ನನ್ನ ಮೇಲೆ ಇದುವರೆಗಾಗಿ ಯಾವುದೇ ರೀತಿ ಐಟಿ ದಾಳಿ ಆಗಿಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ಯಾರದೋ ಮನೆಯಲ್ಲಿ ಸಿಕ್ತಂತ ಸಂದರ್ಭದಲ್ಲಿ ಇದು ನಿಮ್ದೇನಾ ಸಹಿ ಮತ್ತೆ ಬರ ಅಂತಾನು ಕೂಡ ಟೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅದು ಇಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಅಲ್ಲೇ ಅದು ಕ್ಲೋಸ್ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಅಧಿಕೃತವಾಗಿ ಐಟಿ ಕೂಡ ಆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ. ಅವರು ಕೂಡ ಏನಾದ್ರು ಸ್ಪಷ್ಟನೆ ಕೊಡಬಹುದಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಹರೀಶ್, ಥ್ಯಾಂಕ್ ಯು. ಲೆಟ್ಸ್ ವೇಟ್ ಅಂಡ್ ಸಿ. ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ